ಎಸ್ ಏನು ಕೋರ್ಟ್ ಆವರಣದಲ್ಲಿ ಏನು ಕೋಟಿ ಕೋಟಿ ಹಾನಿ ಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಗೊಂದಲಮಯನ ವಕೀಲ ಹೇಳಿಕೆಯನ್ನ ನೀಡಿದ್ದಾನೆ. ಮೊದಲು ಕಾರ್ ತಡೆದು ತಪಾಸಣೆ ನಡೆದಾಗ 70 ಲಕ್ಷ ಅಂತ ವಕೀಲ ಹೇಳಿದ್ದ. ಅನುಮಾನ ಬಂದು ವಿಚಾರಣೆ ಮಾಡಿದಾಗ 2.5 ಕೋಟಿ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಪೊಲೀಸರು ವಿಚಾರಣೆ ವೇಳೆ ಹಣ ನ್ಯಾಯಾಂಗದಲ್ಲಿರೋ ಒಬ್ಬರಿಗೆ ಸೇರಿದ್ದು ಅಂತ ವಕೀಲ ಹೇಳಿದ್ದಾರೆ. ರಿಜಿಸ್ಟ್ರೇಷನ್ಗೆ ತೆಗೆದುಕೊಂಡು ಹೋಗ್ತಿದ್ದಾಗಿ ಸಹ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಹಣಕ್ಕೆ ಅಧಿಕೃತ ದಾಖಲೆ ತೋರಿಸುವುದಾಗಿ ಪೊಲೀಸರು ವಿಚಾರಣೆ ವೇಳೆ ಹೇಳಿಕೆಯನ್ನ ನೀಡಿದ್ದಾನೆ. ಪ್ರಕರಣವನ್ನ ಈಗ ವಿಧಾನಸೌಧ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಗೊಂದಲಮಯನ ವಕೀಲರು ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲು ಕಾರ್ ತಡೆದು ತಪಾಸಣೆ ನಡೆಸಿದಾಗ 70 ಲಕ್ಷ ಅಂತ ವಕೀಲರು ಹೇಳಿದ್ರು. ಅನುಮಾನ ಬಂದು ವಿಚಾರಣೆ ಮಾಡಿದಾಗ ನಂತರ 2.5 ಕೋಟಿ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನರಸಿಂಹಮೂರ್ತಿ. ಎಸ್ ನರಸಿಂಹಮೂರ್ತಿ, ಯಾಕೆ ಈ ರೀತಿ ವಕೀಲರು ಗೊಂದಲದ ಹೇಳಿಕೆಯನ್ನ ನೀಡ್ತಿದ್ದಾರೆ? ಮೊದಲು 70 ಲಕ್ಷ ಅಂತ ಹೇಳಿದ್ರು, ನಂತರ 2.5 ಕೋಟಿ ಅಂತ ಹೇಳಿದ್ರು. ಎಷ್ಟಿತ್ತು ಎಕ್ಸಾಕ್ಟ್ ಆಗಿ ಅಮೌಂಟ್ ಅದರಲ್ಲಿ? ಈಗ ನಿಜಕ್ಕೆ ವಕೀಲರು ಏನೋ ಪೊಲೀಸರಿಗೆ ಒಂದು ಪ್ರಕರಣದಲ್ಲಿ ದಿಕ್ಕು ತಪ್ಪಿಸುವ ಯತ್ನವನ್ನ ಮಾಡ್ತಿದ್ದಾರಾ ಅಂತ ಅನುಮಾನಗಳು ಕಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಂದು ಮಧ್ಯಾಹ್ನ 2 ಗಂಟೆಯ ವೇಳೆಗೆ ವಕೀಲರು ತಮ್ಮ ಕಾರ್ನಲ್ಲಿ, ವೋಕ್ಸ್ ವ್ಯಾಗನ್ ಬಿಳಿಯ ಕಾರ್ನಲ್ಲಿ ವಿಧಾನಸೌಧದ ಪಶ್ಚಿಮ ದ್ವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆಗ ಪೊಲೀಸರು ಎಂದಿನಂತೆ ಒಂದು ತಪಾಸಣೆಯನ್ನ ಮಾಡಲಾಗಿ ಅವರ ಕಾರ್ನ ಡಿಕ್ಕಿಯಲ್ಲಿ ಸುಮಾರು ಸಾಕಷ್ಟು ಕೋಟಿಗಳಷ್ಟು ಹಣವಿರುತ್ತೆ. ಮೊದಲು ಯಾರಿದು ಹಣ ಅಂತ ಹೇಳಿದಾಗ ಇಲ್ಲ 70 ಲಕ್ಷ ಇದೆ ಹಣ ಅಂತ ಹೇಳ್ತಾರೆ. ಇಲ್ಲ ನಾವು ತಪಾಸಣೆ ಮಾಡಬೇಕು, ಬನ್ನಿ ಕೆಳಗಿಳಿರಿ ಅಂತ ಹೇಳಿದಾಗ ಅವರು ಏನೊಂದು ಬೆವರ್ಲಾರಂಭಿಸ್ತಾರೆ ಅಂತಾನೆ ಹೇಳ್ಬೋದು. ತದನಂತರ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದಾಗ 2.5 ಕೋಟಿ ಹಣವಿದ್ದುದು ಬೆಳಕಿಗೆ ಬಂದಿರತಕ್ಕಂತಹದ್ದು. ಒಂದು, ಪೊಲೀಸರ ವಿಚಾರಣೆಯಲ್ಲಿ ಈ ಹಣ ನ್ಯಾಯಾಂಗ ಇಲಾಖೆಗೆ ಸೇರಿದಿರತಕ್ಕಂಥವ್ರೊಬ್ಬರಿಗೆ ಸೇರಿರೋದು ಅಂತೇಳಿ ಪೊಲೀಸರಿಗೆ ಒಂದು ಬೆದರಿಸುವ ತಂತ್ರವನ್ನು ಅಥವಾ ಏನೋ ಒಂದು ಪ್ರಕರಣವನ್ನ ದಿಕ್ಕು ತಪ್ಪಿಸುವ ಯತ್ನವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದಾದ ನಂತರ ಈಗ ನಾನು ಒಂದು ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಅಂತೇಳಿ ಹಣವನ್ನ ತೆಗೆದುಕೊಂಡು ಹೋಗ್ತಿದ್ದೆ. ಆಬ್ವಿಯಸ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳೇನಿದ್ದಾವೆ ಅವನ್ನ ನಾನು ತಂದು ಕೊಡ್ತೀನಿ ಅಂತ ಪೊಲೀಸರಿಗೆ ಈತ ಹೇಳಿರ್ತಕ್ಕಂತಹದ್ದು. ಇದೀಗ ಪ್ರಕರಣವನ್ನ ಈಗ ವಿಧಾನಸೌಧ ಪೊಲೀಸರು ವಿಧಾನಸೌಧ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿರ್ತಕ್ಕಂತಹದ್ದು. ಕಬ್ಬನ್ಪರ್ JCP ಅವರ ನೇತೃತ್ವದಲ್ಲಿ ಒಂದು ತನಿಖೆ ಸಹ ನಡೀತಿದೆ. ಈಗ ಅವರನ್ನ ಒಂದು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನ ಸಹ ಮಾಡಲಾಗ್ತಿದೆ. ಮತ್ತೆ ಈ ಹಣಕ್ಕೆ ವಕೀಲರು ಹೇಳಿರೋ ಪ್ರಕಾರ, ವಕೀಲರು ಸಿದ್ಧಾರ್ಥ ಹೇಳಿರೋ ಪ್ರಕಾರ ದಾಖಲೆಗಳನ್ನ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇದುವರೆಗೂ ದಾಖಲೆಗಳನ್ನ ತಂದು ಕೊಡುವ ಪ್ರಯತ್ನವನ್ನ ಮಾಡಿಲ್ಲದೆ ಇರತಕ್ಕಂತಹದ್ದು. ಎಸ್, ಈಗ ಪೊಲೀಸರಿಗೆ ಏನಾದ್ರು ಒಂದು ಪಿಕ್ಚರ್ ಸಿಕ್ಕಿದೆ? ಯಾಕೆ ಇವರು ಇಷ್ಟು ಹಣವನ್ನ ತಂದಿದ್ರು, ಯಾರಿಗೆ ತಂದಿದ್ರು, ಏನಕ್ಕಾಗಿ ತಂದಿದ್ರು ಅಷ್ಟು ಹಣವನ್ನ ಅಂತ ಏನಾದ್ರು ಪಿಕ್ಚರ್ ಸಿಕ್ಕಿದ ಅವ್ರಿಗೆ? ಅಸಲಿಗೆ ಈ ಹಣ ಯಾರದ್ದು, ಅಸಲಿಗೆ ಈ ಹಣ ಯಾರಿಗೆ ಸೇರೋದು ಅನ್ನೋ ಬಗ್ಗೆ ಇನ್ನೂ ಸಾಕಷ್ಟು ಅನುಮಾನಗಳು, ಗೊಂದಲಗಳು ಇರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಪೊಲೀಸ್ನವರು ಈ ಬಗ್ಗೆ ಪ್ರಕರಣದ ಬಗ್ಗೆ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಡ್ತಿಲ್ಲ. ಒಂದು, ಅವರನ್ನ ಪ್ರಕರಣದಲ್ಲಿ 2.5ಗೆ ಸುಮಾರು ವಶಕ್ಕೆ ಪಡಿತಾರೆ ಯಾರು ಸಿದ್ಧಾರ್ಥರನ್ನ. ಅದಾದ ನಂತರ ಏನು ವಿಧಾನಸೌಧ DCP ಏನಿದ್ದಾರೆ ಅವರು ಸಹ ಈಗ ಅವ್ರನ್ನ ಪ್ರಕರಣ ಬೇರೆ ಕಡೆ ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲಿ ತನಕ ಏನಾಯ್ತು ಪ್ರೋಸೆಸ್ ಅದನ್ನ ಹೇಳಿ ಅಂತ ಹೇಳಿದ್ರೆ ಅವರು ಹೇಳೋದಕ್ಕೆ ರೆಡಿ ಇಲ್ಲ. ಪ್ರಕರಣದಲ್ಲಿ ಎಲ್ಲರೂ ಒಂದು ನಿಸುಳುಕೊಳ್ಳೋದಕ್ಕೆ, ಕೈ ತೊಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಒಂದು, ಈ ಪ್ರಕರಣದ ಏನೊಂದು ತನಿಖೆ ಏನಿದೆ ಆ ತನಿಖೆಯ ಬಗ್ಗೆ ಇದ್ರವರೆಗೂ ಏನಾಗಿದೆ, ಯಾರ್ದು ಹಣ, ಯಾಕೆ ತರ್ತಿದ್ರು, ಅದು ಅಧಿಕೃತ ಹಣನ ಅಥವಾ ಅನಧಿಕೃತ ಹಣನ? ಅಧಿಕೃತ ಹಣನೇ ಆಗಿದ್ರೆ ಅದು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು ಇದಾವ? ಮತ್ತೆ ಈಗ ಏನು 2.5 ಕೋಟಿ ಹಣಕ್ಕೆ ಇವ್ರೇನೋ ಒಂದು ಇನ್ಕಮ್ ಟ್ಯಾಕ್ಸ್ ಈ ಥರದ್ದೆಲ್ಲ ಕಟ್ಟಿದಾರ? ಇದನ್ನೆಲ್ಲ ಪೊಲೀಸರು ಒಂದು ತನಿಖೆಯನ್ನ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಗೊಂದಲಗಳು ವ್ಯಕ್ತವಾಗೋದಂತೂ ಸಹ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆದಷ್ಟು ಬೇಗ ಆ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇದೀಗ ಇಲ್ಲಿವರೆಗೂ ತನಿಖೆ ಎಲ್ಲಿ ತನಕ ಬಂದಿದೆ ನರಸಿಂಹಮೂರ್ತಿ? ತನಿಖೆ ಈಗ ಪ್ರಕರಣವನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ವರ್ಗಾವಣೆಯನ್ನ ಮಾಡಿರ್ತಕ್ಕಂತಹದ್ದು. ಕಬ್ಬನ್ಪರ್ JCP ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಿದೆ. ಈಗ ಅವ್ರನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಮತ್ತಷ್ಟು ಏನೊಂದು ವಿಚಾರಣೆಯನ್ನ ಒಳಪಡಿಸಿರ್ತಕ್ಕಂತಹದ್ದು. ಮತ್ತೆ ಹಣದ ಎಣಿಕೆ ಕಾರ್ಯ ಏನಾಗಿದೆ ಅದು ಕಂಪ್ಲೀಟ್ ಆಗಿರ್ತಕ್ಕಂತಹದ್ದು. 2.5 ಕೋಟಿ ಇದೆ ಅಂತ ಈಗ ತಿಳಿದು ಬಂದಿರತಕ್ಕಂತಹದ್ದು. ಈ ಹಿನ್ನೆಲೆ ಓಕೆ, ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಮೊದಲನೆಯದಾಗಿ ಕಾವೇರಿಯನ್ನು ಕೈ ಎತ್ತಿಕೊಂಡು ನೋಡಿದ್ರೆ ಅತ್ತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಅಲ್ಲ,
ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವ್ರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ. ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.